ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊಹರಂ ಹಬ್ಬ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಎರಡು ಧರ್ಮಗಳಿಗೆ ಅತ್ಯಂತ ಶ್ರೇಷ್ಠ ಹಬ್ಬ. ಇಂದು ನಮ್ಮೂರಿನಲ್ಲಿ ಅತಿ ವಿಜೃಂಭಣೆಯಿಂದ ಕತ್ತಲ ರಾತ್ರಿಯನ್ನ ಆಚರಿಸಲಾಗುವುದು. ಅದೇ ರೀತಿಯಾಗಿ ಮೊನ್ನೆ ಮಂಗಳವಾರ ದಿನ 7 ತಾರೀಕು ಸಹ ಮುದಗಲ್ ಮತ್ತು ಮೌಲಾಲಿ ದೇವರುಗಳ ಸವಾರಿಯೊಂದಿಗೆ ಅನೇಕ ಭಕ್ತರು ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಮತ್ತು ಅನೇಕ ದೇವತೆಗಳಿಗೆ ಭೇಟಿಯನ್ನು ಕೊಡುತ್ತಾ ಮಳೆ ಬೆಳೆ ಮತ್ತು ಸಮೃದ್ಧಿಯಾಗಲೆಂದು ಎಲ್ಲ ಭಕ್ತಾದಿಗಳಲ್ಲಿ ಪ್ರಾರ್ಥಿಸುತ್ತಾ ದೇವರ ಒಂದು ಮೆರವಣಿಗೆ ಸಾಗಿ ತನ್ನ ಮೂಲ ಸ್ಥಾನಕ್ಕೆ ಬಂದು ತಲುಪಿದವು. ಇಂದು ಸಹ ಅದೇ ಕತ್ತಲ ರಾತ್ರಿ. ಇವತ್ತು ಊರಿನ ದೈವದ ದೇವರಂದ್ರೆ ಸಾವಿರಾರು ದೇವರು ಇವತ್ತು ರಾಜ ಬೀದಿಯಲ್ಲಿ ಮೆರವಣಿಗೆಯನ್ನು ಹೋಗುತ್ತಾ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಸ್ವೀಕರಿಸುತ್ತಾ ದೇವರವರಿಗೆ ಕೇಳಿದ ಇಷ್ಟವರಗಳನ್ನು ಕೊಡುತ್ತಾ ಸಾಗಲಿ ಹಾಗೂ ಈ ಊರಿನ ಗ್ರಾಮದ ಜನರಿಗೆ ಅನೇಕ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸಲಿ. ಅದೇ ರೀತಿಯಾಗಿ ಎಲ್ಲಾ ಧರ್ಮದ ವರ್ಗದವರು ಯಾವುದೇ ಕಿರಿಕಿರಿ ಮಾಡದೆ ಅತ್ಯಂತ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಇದರ ಹಿನ್ನೆಲೆ ಅಷ್ಟೇ, ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ತಾನ. ಇತಿಹಾಸ ಪೂರ್ವದಲ್ಲಿ ಕಾರ್ಬಲದಲ್ಲಿ ಧರ್ಮಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತ ಇತಿಹಾಸ, ಆ ಇತಿಹಾಸವನ್ನ ಇವತ್ತಿಗೆ ಉಳಿಸಿಕೊಂಡು ಬಂದಂತ ಕೀರ್ತಿ ನಮ್ಮ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಲ್ಲಿ ಐತಾ. ಈ ಹಬ್ಬ ಹೀಗೆ ಸದಾ ಆಚರಣೆ ಮಾಡಲಿ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಇದು ಬಂದ್ರು ಸಹ ಅದನ್ನ ನಿಂದಿಸಲಾರ್ದಂಗೆ ಹಬ್ಬವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಹಾಗೂ ಇಡೀ ಊರಿನ ಮುಖಂಡರು ಹಾಗೂ ಪೊಲೀಸ್ ಇಲಾಖೆ ಸಹ ಅನೇಕ ಕಟ್ಟುನಿಟ್ಟುಗಳನ್ನು ಮಾಡಿದೆ. ಆ ಕಟ್ಟುನಿಟ್ಟುಗಳನ್ನು ಪಾಲಿಸಿಕೊಂಡು ಹೋಗಿ ಈ ಹಬ್ಬವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತು ಊರಿನ ಯುವಕರು ಅನೇಕ ಯುವಕರು ಇವತ್ತು ಅಲಾಯ ಆಡ್ಲಿಕ್ಕೆ ಬರ್ತಾರ, ಅವರು ಸಹ ಸಹಕಾರ ಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕತ್ತಲ ರಾತ್ರಿ ಇರೋದ್ರಿಂದ ಊರಿನ ಎಲ್ಲಾ ಧರ್ಮದವರು ದೈವದವರು ಸಾವಿರಾರು ಜನ ದೇವರಿಗೆ ತಮ್ಮ ಭಕ್ತಿ ಏನಿರ್ತದ ಅದನ್ನ ತಂದು ಅರ್ಪಣೆ ಮಾಡ್ತಾ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಂಡು ಹೋಗ್ತಾರ. ಅದೇ ರೀತಿಯಾಗಿ ಮುಂದೆ ಸಹ ಸಾವಿರಾರು ಜನರು ಈ ಭಕ್ತಿ ಪಾತ್ರ, ಈ ದೇವರ ಪ್ರೀತಿ ಪಾತ್ರಕ್ಕೆ ಪಾತ್ರರಾಗಬೇಕಂತ ಕೇಳ್ಕೊಳ್ತೀನಿ. ನೀನೇ ಬರಕತ್ತಲ್ಲ ಮಾನ ಅಂಗಡಿ ಬರ್ತಡೆ ಇಲ್ಲಿ ಬರ್ತಡೆ ಗಾಡಿ
ನಮಸ್ತೆ ಶಿವ ಅವರೇ. ನಮಸ್ತೆ. ನಮಸ್ತೆ. ಮೊಹರಂ ಹಬ್ಬ ಏನು ಆಚರಣೆ ಮಾಡ್ತಾ ಇದ್ದೀರಾ? ಇದ್ರ ಏನು ವಿಶೇಷತೆ? ಮೊಹರಂ ವಿಶೇಷ ಏನಂತ ಹೇಳಿದ್ರೆ ಸುಮಾರು ಅಂದರೆ ಈ ಮುಸ್ಲಿಂ ಸಂತತಿ ನಾವು ನೋಡ್ತಾ ಹೋದಾಗ ಮೊಹಮ್ಮದ್ ಪೈಗಂಬರ್ ಅವರು ಮೊದಲ ಜನ ಆಗುತ್ತೆ. ಅವ್ರನ್ನೇ ಈ ಎಲ್ಲ ಮುಸ್ಲಿಂ ಸಂತತಿಯವರು ಧರ್ಮಗುರುವಾಗಿ ಸ್ವೀಕರಿಸ್ತಾರೆ. ವಿಶೇಷವಾಗಿ ಯಾಕಪ್ಪ ಈ ಮೊಹರಂ ಆಚರಣೆ ಮಾಡ್ತಿದ್ದಾರೆ ಅಂದರೆ ಅವರ ಮೊಮ್ಮಗನಾಗಿರುವಂಥ ಈ ಒಂದು ಇಮಾಮ್ ಹುಸೇನ್ ಅವರ ಒಂದು ಆ ಯುದ್ಧದಲ್ಲಿ ತುಂಬ ಅವರು ಊಟ ಸಿಗದೆ, ಆಹಾರ ಸಿಗದೆ, ಏನು ಸಿಗದೆ ಅವ್ರು ತೀರ್ಕೊಂಡು ಬಿಡ್ತಾರೆ. ನಂತರದಲ್ಲಿ ಅವರ ಸಂತತಿಯವರು, ಅವರ ಪ್ರವಾದಿಗಳಂತ ಹೇಳ್ಬೋದು, ಸುಮಾರು 70 ಜನಕ್ಕೂ ಹೆಚ್ಚು ಪ್ರವಾದಿಗಳು ಆ ಮೊಹರಂ ಹಬ್ಬ ಈ ಒಂದು ಅಂದರೆ ಭಾವೈಕ್ಯತೆ ಸಂಕೇತವಾಗಿ ಅವರೆಲ್ಲರೂ ಧರ್ಮ ಉಳಿಸೋದಕ್ಕಾಗಿ ಎಷ್ಟೆಲ್ಲ ಪ್ರಯತ್ನಗಳು ಪಟ್ಟು ಮರಣ ಹೊಂದ್ತಾರೆ. ನಂತರದಲ್ಲಿ ಅವರ ಮಗಳಾಗಿರುವಂಥ 11ನೇ ಮಗಳಾಗಿರುವಂಥ ಬಿ ಫಾತಿಮಾ ನಾವೆಲ್ಲ ನೋಡ್ತಾ ಹೋಗ್ತೀವಿ. ಈ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಮೊಹರಂ ಆಚರಣೆ ಮಾಡಬೇಕಾದ್ರೆ ಹಜರತ್ ಅಲಿ, ಇಮಾಮ್ ಹುಸೇನ್, ಹಸೇನ್ ಹುಸೇನ್, ಬಿ ಫಾತಿಮಾ ಅಂತ ಹೇಳಿದ್ರೆ ಅವೆಲ್ಲವೂ ಮಹಾನ್ ಪ್ರವಾದಿಗಳ ಹೆಸರುಗಳು ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಈ ನಂತರದಲ್ಲಿ ಅವರೇನು ಧರ್ಮಕ್ಕಾಗಿ ಈ ಮುಸ್ಲಿಂ ಬಾಂಧವರು ಉಳಿಸ್ಬೇಕಂತೇಳಿ ಅವರೆಲ್ಲ ಬಿ ಫಾತಿಮಾ, ಹಜರತ್ ಅಲಿ ಮತ್ತು ಇಮಾಮ್ ಹುಸೇನ್, ಹಸೇನ್ ಹುಸೇನ್ ಇವರೆಲ್ಲರೂ ತುಂಬ ಪ್ರಯತ್ನಗಳು, ಅವಿರತ ಪರಿಶ್ರಮದ ಮೂಲಕ ಅವರು ಧರ್ಮ ಉಳಿಸೋದಕ್ಕೆ ಪ್ರಯತ್ನ ಪಟ್ಟರು. ನಂತರದಲ್ಲಿ ಈ ಮೊಹರಂ ಆಚರಣೆ ಏನಾಯ್ತಪ್ಪ ಅಂದರೆ ಐಕ್ಯತೆಯಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿ ನಂತರದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ಭಾರತದಲ್ಲಿ ನೋಡ್ತಾ ಹೋದಾಗ ನಮ್ಮ ಕರ್ನಾಟಕದಲ್ಲಿ ಈ ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಹೇಗಾದರೂ ಮಾಡಿ ಹಿಂದೂ ಮುಸ್ಲಿಮರು ಈ ರಜಾಕಾರ ದಾವಳಿಯನ್ನು ತಪ್ಪಿಸ್ಕೊಂಡು ಐಕ್ಯತೆ ಸಂಕೇತ ಭಾವೈಕ್ಯತೆ ರೂಪದಲ್ಲಿ ಇವತ್ತು ಕೂಡ ನಾವು ಮೊಹರಂ ಅಂತ ಹೇಳಿದ್ರೆ ಈ ಮುಸ್ಲಿಮ್ಗಳಲ್ಲಿ ರಂಜಾನ್ ತಿಂಗಳಲ್ಲಿ ಯಾವ ರೀತಿ ಮುಖ್ಯ ತಿಂಗಳಾಗಿರುತ್ತೆ, ನಂತರದಲ್ಲಿ ಕೂಡ ಅದೇ ರೀತಿಯಲ್ಲಿ ಅದರ ನಂತರದಲ್ಲಿ ಬರುವಂಥ ಈ ಮೊಹರಂ ಕೂಡ ಪ್ರಮುಖವಾಗಿರುವಂಥ ತಿಂಗಳು. ಆದರೆ ಈ ಒಂದು ರಂಜಾನ್ನಲ್ಲಿ ಅವರು 30 ದಿನಗಳ ಕಾಲ ಉಪವಾಸ ಇರ್ತಾರೆ. ಆದರೆ ಈ ಮೊಹರಂನಲ್ಲಿ ಕೇವಲ 10 ದಿನಗಳ ಮಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ನೀವೆಲ್ಲ ನಮ್ಮ ಹತ್ರದಲ್ಲಿರುವಂಥ ಮುದುಗಲಲ್ಲಿ ನೋಡ್ತಾ ಹೋಗಿ 10 ದಿನಗಳ ಕಾಲ ಭಾಳ ಪರಿಶುದ್ಧವಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಮೊಹರಂ ಪ್ರಾರಂಭವಾದಾಗಲಿಂದ ಈ ಕಲ್ಯಾಣ ಕರ್ನಾಟಕದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಅಲಾಯಿ ದೇವರುಗಳನ್ನು ಕೂಡಿಸೋದಾಗಿರಲಿ, ಪ್ರಾರಂಭದಲ್ಲಿ ತೊಳಸ್ಕೊಂಡು ಬರೋದಾಗಿರಲಿ, ಅವೆಲ್ಲವೂ ಕೂಡ ಪದ್ಧತಿ ಬಂದಿರುವಂಥದ್ದು ಹಿಂದೂ ಮುಸ್ಲಿಮ್ಗಳ ಭಾವೈಕ್ಯತೆ ಸಂಕೇತ. ನಂತರದಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ಆ ಮೊಹರಂ ಆಚರಣೆ ಮಾಡುವಾಗ ಈ ಅಲಾಯಿ ಪದಗಳು ನೋಡ್ತಾ ಹೋಗ್ತೀವಿ ನಾವು. ಅಲಾಯಿ ಪದಗಳಾಗಿರ್ಬೋದು. ನಂತರದಲ್ಲಿ ಆ ಒಂದು 7 ತಾರೀಕು ಅಂತ ನೋಡ್ತಾ ಹೋಗ್ತಿದ್ವಿ. ನಂತರದಲ್ಲಿ ಕತ್ತಲ ರಾತ್ರಿ, ಕೊನೆಯದಾಗಿ ದಪ್ಪನ ಅಂತ ನೋಡ್ತೀವಿ. ಈ ದಪ್ಪನದಲ್ಲಿ ಕೂಡ ನಾವು ವಿಶೇಷವಾಗಿ ಏನು ಮಾಡ್ತಿದ್ವಿ, ಒಂದು ಪದ ಆಡ್ತಿದ್ವಿ, ಅಲ್ಬಿದಾಯೋ ಅಲ್ಬಿದ. ಅದು ಶೋಕದ ಗೀತೆ. ಅದು ನಮ್ಗೆ ಗೊತ್ತಿರೋದು ಏನಪ್ಪ ಅಂದ್ರೆ ಯಾರು ಹಾಡಾಡ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರ ಜೊತೆ ಕೂಡಿಸ್ತೀವಿ ನಾವು. ಅಂದರೆ ತುಂಬ ದುಃಖದ, ಯಾರಾದರೂ ಮನೆಯಲ್ಲಿ ಅಥವಾ ಯಾರಾದರೂ ತೀರ್ಕೊಂಡಾಗ ಯಾವ ರೀತಿ ನಾವು ದುಃಖವಾಗಿ ಅಳ್ತಾ ಇರ್ತೀವಿ, ಆ ರೀತಿಯಲ್ಲಿ ಈ ದೇವರು ತೀರ್ಕೊಂಡಾಗ ದೇವರು ಕೊನೆಯ ದಿನಗಳಲ್ಲಿ ಆ ಒಂದು ಕೊನೆಯ ಅಂದರೆ ಕತ್ತಲ ರಾತ್ರಿ ಏನು ಮಾಡ್ತೀವಿ ನಾವು, ಈ ಅಲ್ಬಿದಾಯೋ ಅಲ್ಬಿದಾಯ ಅಂತೇಳಿ ಆಡ್ತಾ ಬರ್ತೀವಿ. ಇವೆಲ್ಲವೂ ಕೂಡ ಈ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆ ಸಂಕೇತ. ಇದು ಇವತ್ತು ನಾವು ಯಾಕಂತ ಹೇಳಿದ್ರೆ ಈ ಒಂದು ಸಂಪ್ರದಾಯ ಉಳಿಸ್ಕೊಂಡು ಬರಬೇಕಾಗಿದೆ. ಯಾಕಂದರೆ ಪ್ರತಿಯೊಂದರಲ್ಲಿ ಧರ್ಮಗಳ ಕಚ್ಚಾಟ, ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅನ್ನುವಂಥದ್ದು ಜೈನರಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಅವರೆಲ್ಲ ಯಾವ ರೀತಿ ತುಂಬ ಅಹಿಂಸಾವಾದಿಗಳಾಗಿದ್ದಾರೆ. ಆ ರೀತಿಯಲ್ಲಿ ನಾವು ಕೂಡ ಈ ಅಂದರೆ ಭಾರತವು ತುಂಬ ಭಾವೈಕ್ಯತೆ ಇಂಟಿಗ್ರೇಟೆಡ್ ನೇಷನ್ ಅಂತ ಹೇಳ್ತೀವಿ ನಾವು. ಆ ರೀತಿಯಲ್ಲಿ ಇವತ್ತು ನಾವು ಉಳಿಸ್ಕೊಂಡು ಬರ್ತಾ ಇದ್ವಿ. ಮತ್ತೇನಾದರೂ ನಿಮ್ಮ ಈಗ ಕೆಲವೊಂದು ಯೂತ್ರು ಏನು ಮಾಡ್ತಾ ಇದ್ದಾರೆ, ಮದ್ಯಪಾನ ಸೇವನೆ ಮಾಡಿ ಸ್ವಲ್ಪ ಜಗಳಗಳು ಅವೆಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯ ನನಗೆ ಗೊತ್ತಿದ್ದ ಹಾಗೆ ಈ ಬಾಬುವರೇ, ಈ ಮೊಹರಂ ಅಂದ್ಕೊಂಡಾಗ ನನಗೆ ಗೊತ್ತಿರೋ ಮಟ್ಟಿಗೆ ಈ ಮೊಹರಂ ಆಚರಣೆ ಮಾಡೋ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಧೂಮಪಾನ ಆಗಿರಲಿ, ಮದ್ಯಪಾನ ಆಗಿರಲಿ, ಇವುಗಳೆಲ್ಲಿಂದ ದೂರ ಇರಬೇಕು. ಅವರು ಮೊಹಮ್ಮದ್ ಪೈಗಂಬರ್ ಅವರ ಸಂತತಿಯವರು ಉಳಿದಂಥ ಅವರ ಮೊಮ್ಮಗನಾಗಿರುವಂಥ ಇಮಾಮ್ ಹುಸೇನ್ ಆಗಿರಲಿ, ಅವರ ಮಗಳಾಗಿರುವಂಥ ಬಿ ಫಾತಿಮಾ ಆಗಿರಲಿ, ಅವರೆಲ್ಲರೂ ಮಾಡಿರೋದೇ ನಾವೆಲ್ಲರೂ ದುಶ್ಚಟಗಳಿಂದ ದೂರ ಇರಬೇಕಂತೇಳಿ. ಆದರೆ ಇವತ್ತು ಏನಾಗ್ತಿದ್ರೆ ಯುವಕರಲ್ಲಿ ನಾವು ಈ ಸರಾಯಿ ಕುಡಿದ್ರೆ ಕುಡಿಬೇಕಾಗುತ್ತೆ, ಈ ಒಂದು ಹಬ್ಬದಲ್ಲಿ ಅಥವಾ ಸಿಗರೇಟ್ ಸೇದಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರೇಂದ್ರೆ ಯಾವುದೋ ಒಂದು ಭ್ರಮೆಯಲ್ಲಿದ್ದಾರೆ. ಅದರಿಂದ ಹೊರಗೆ ಬರಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಾವೆಲ್ಲ ನೋಡ್ತಾ ಹೋಗ್ತೀವಿ ಬೇರೆ ಬೇರೆ ಕಡೆ ಎಲ್ಲ. ಅವರೆಲ್ಲರೂ ಕೂಡ ಕೆಲವೊಂದು ಕಡೆಯಲ್ಲಿ ತುಂಬ ಶಿಸ್ತಿನಿಂದ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಬರ್ತಾ ಇದ್ದಾರೆ ಇವತ್ತು. ಅದರಿಂದ ಅಂದರೆ ಈ ಒಂದು ವ್ಯಸನಿಗಳಾಗಿ ದೂರ ಆಗ್ಬೇಕು ನಾವು. ಈ ದೇವರ ಆಚರಣೆಯಲ್ಲಿ ಯಾವ ರೀತಿ ಈಗ ಈ ಒಂದು ಕೆಂಡ ತುಳಿಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಈ ದೇವರ ನಡೆಯುವಂಥ ಸವಾರಿಗಳು ಇರ್ತಾರೆ, ಅವರೆಲ್ಲೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಸುಮಾರು ದಿನಗಳ ಕಾಲ ಆ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತರು ಕೂಡ ಆ ರೀತಿಯಲ್ಲಿ ಇರಬೇಕಂತ ನಾನು ಹೇಳ್ತಾ ಇದ್ದೀನಿ. ಈ ಊರಲ್ಲಿ ಎಷ್ಟು ಮಸೀದಿ ಇದೆ ಟೋಟಲ್? ನಮ್ಮೂರಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಎಂಟೈರ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನೋಡ್ತಾ ಹೋದಾಗೆ ಮುದುಗಲ್ಲು ಬಿಟ್ಟರೆ ಈ ಗಲ್ಲ ಗ್ರಾಮದಲ್ಲಿ ಅತಿ ಹೆಚ್ಚು ಮಸೀದಿ ಇರುವಂಥದ್ದು. ಸುಮಾರು 9ಕ್ಕಿಂತ ಹೆಚ್ಚು 10 ಮಸೀದಿ ಇರುವಂಥದ್ದು ನನ್ನ ಒಂದು ಅಜಂಪ್ಷನ್. ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಡೀತದೆ. ನಮ್ಗೆ ಗೊತ್ತಿರುವ ಹಾಗೆ ನಮ್ಮೂರಲ್ಲಿ ಯಾವುದೇ ಒಂದು ಜಾತಿ ತಾರತಮ್ಯ ಆಗಲಿ, ಭೇದ ಭಾವ ಆಗಲಿ, ಆ ರೀತಿ ಆವಂಥ ಭಾವನೆಗಳು ಕಂಡು ಬಂದಿಲ್ಲ. ಎಲ್ಲೋ ಒಂದು ಕಹಿ ಘಟನೆಗಳು, ಈ ಕುಡಿದಾಗ ಒಂದು ಬಡಿಗೆ ಏಟು ಬಿದ್ದಿರೋದಾಗಲಿ, ಆ ಒಂದು ಸಮಸ್ಯೆಗಳು ನಮ್ಮ ಊರಿನ ಇರುವಂಥ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಖುದ್ದಾಗಿ ಇಲ್ಲೇನು ಏನು ಮಾಡ್ತಾರೆ ಅಂದರೆ ಬಗೆಹರಿಸ್ಕೊಂಡು ಯಾವುದೇ ಸ್ಟೇಷನ್ ಮೆಟ್ಲು ಹತ್ತಾಗಿ ನೋಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ ಕೂಡ. ಅದೆಲ್ಲರೂ ಆ ಹಿರಿಯರ ಆಶೀರ್ವಾದ ಅಂತಲೇ ಹೇಳ್ಬೋದು. ಹೌದು. ಮತ್ತು ಹಳ್ಳಿಗಳಲ್ಲಿ ಮೊಹರಂ ಹೆಂಗೆ
ಯಾವ ರೀತಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹೆಂಗಿರುತ್ತೆ ಹೇಳಿದ್ರಲ್ಲ. ಹಳ್ಳಿಗಳಲ್ಲಿ ನೋಡ್ತಾ ಹೋದಾಗ ಇನ್ನು ಕೆಲವು ವಿಶೇಷವಾಗಿ ಈ ಗಲ ಗ್ರಾಮವನ್ನು ಹೊರತುಪಡಿಸಿದ್ರೆ ಬೇರೆ ಕಡೆ ನೋಡ್ತಾ ಹೋಗ್ತಿದ್ವಿ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಗೋನವಾರ ನೋಡ್ತಾ ಹೋಗ್ತೀವಿ. ಗೋನವಾರದಲ್ಲಿ ತುಂಬ ಪ್ರಸಿದ್ಧಿ. ಅಲ್ಲಿ ಎಲ್ಲ ಭಕ್ತರು ಸೇರಿಕೊಂಡು ಅಲ್ಲಿ ಸಚಿವಾಲಯ ಸೇರಿಕೊಂಡು ಏನಾಗಿ ಸರ್ಕಾರನೇ ಒಂದು ಸುಮಾರು 75 ಲಕ್ಷದ ಈ ದೇವರ ಮೂರ್ತಿಯನ್ನು ಬಂಗಾರದಿಂದ ಮಾಡಿಸಿದ್ದಾರೆ. ಅದು ತುಂಬ ವಿಶೇಷವಾಗಿರುವಂಥದ್ದು. ಅದ್ರ ಜೊತೆಗೆ ಏನಾಗಪ್ಪ ಅಂತ ಹೇಳಿ ಅಲ್ಲೆಲ್ಲ ಇಡೀ ಪೊಲೀಸ್ ಭದ್ರತೆ. ನಾವು ನಮ್ಮ ಸ್ನೇಹಿತರೊಂದಿಗೆ ಕಳೆದ 1-2 ದಿನಗಳಿಂದ ಭೇಟಿ ಕೊಟ್ಟಿದ್ವಿ ಗೋನವಾರಕ್ಕೆ. ಅಲ್ಲಿ ನೋಡಿದ್ರೆ ತುಂಬ ಒಂದು ನಮ್ಮ ಚನ್ನಬಸವೇಶ್ವರ ಜಾತ್ರೆ ಯಾವ ರೀತಿಯಾಗಿ ನಡೀತು, ಸುಗ್ಗಿ ಜಾತ್ರೆ ಆ ರೀತಿ ಅಷ್ಟು ಜನಗಳು ಅದನ್ನು ನೋಡೋದಕ್ಕೆ ನುಗ್ಗಲು ಉಂಟಾಗಬಾರ್ದು ಅಂತ ಹೇಳಿ ಸ್ಕ್ರೀನ್ಗಳ ವ್ಯವಸ್ಥೆ ಮಾಡಲಾಗಿದೆ. ಟಿವಿ ಪರದೆ ಮೇಲೆ ಸ್ಕ್ರೀನ್ ಏನು ಆ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಚೆನ್ನಾಗಿ ತುಂಬ ಅದಾದ್ ಬಿಟ್ಟರೆ ಐನೂರು ಆಗಿರ್ಬೋದು, ಬೇರೆ ಬೇರೆ ಮುದುಗಲ್ ಆಗಿರ್ಬೋದು. ಮುದುಗಲ್ ಅಂತ ಹೇಳಿದ್ರೆ ಅದು ಅಂದರೆ ಈ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿಂದನೂ ನಡ್ಕೊಂಡು ಬಂದಿದೆ. ಆ ಮುದುಗಲ್ ಐತಿಹಾಸಿಕ ಸ್ಥಳ ಅದು. ಈ ಹಂಪಿ ವಿಜಯನಗರ ಸಾಮ್ರಾಜ್ಯದ ಒಡೆತನದವರಲ್ಲಿ ದಾಳಿ ಮಾಡ್ತಾರೆ, ನಂತರದಲ್ಲೆಲ್ಲ ದೋಚ್ಕೊಂಡು ಹೋಗ್ತಾರೆ. ಅದೆಲ್ಲವೂ ಕೂಡ ಐತಿಹಾಸಿಕ ಹಿನ್ನೆಲೆ ಇದೆ ಇವತ್ತಿಗೂ ಕೂಡ. ಓಕೆ, ಇಲ್ಲಿ ಹಿಂದ್ಗಡೆ ಈಗ ಅಷ್ಟೇ ನಮ್ಮ ಹಿರಿಯರಾಗಿರುವಂಥ ಚಾಂದ್ ಬೈ ಅವರಿದ್ದಾರೆ. ಇವರು ನಮ್ಮ ಮಸೀದಿ ರೊಡ್ಡಲ್ ಮಸೀದಿ ಹಿರಿಯ ಸವಾರಿಗಳಿವರು. ಸುಮಾರು ವರ್ಷಗಳಿಂದ ದೇವರನ್ನು ಹೊರುವಂಥ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಬೇಸ್ ಬರಲಿ ಯೂಟ್ಯೂಬು ನಾವು ಗಂಟೆ ಟಣ್ಣ ಅಂತ ಓಡಿಸ್ತೀವಿ. ವಾಟ್ಸಪ್ ಈ ಪದಗಳ ಒಂದು ಸೊಗಡಿ ಬೇರೆ ಇರ್ತದೆ. ಅದರಲ್ಲಿ ತುಂಬ ಚಾಣಕ್ಷತೆಯನ್ನು ಹೊಂದಿರುವಂಥ ಜೋಗಮ್ ಅವ್ರನ್ನ ಮಾತಾಡ್ತಾ ಇದ್ದೀವಿ ಇವತ್ತು ಕಾರ್ಯಕ್ರಮ. ಗಲಕ್ ಶರೀಫ್ ಅವರ ಯೂಟ್ಯೂಬ್ ಚಾನಲ್ ಮಾತಾಡ್ತಾ ಇದ್ದೀವಿ ನಾವು. ತೆಗೆದುಕೊಳ್ಳಿ ಜೋಗಮ್ ಅವರೇ, ಹೇಗೆ ಈ ಅಲಾಯಿ ಪದಗಳನ್ನು ನೀವು ಹೇಗೆ ಕಲ್ತ್ಕೊಂಡ್ರೆ ಅಂತ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ. ಯಾವ ರೀತಿ ಕಲ್ತ್ಕೊಳ್ಳೋಕೆ ಏನು ಪ್ರೇರಣೆ? ಮೊದ್ಲ ರೀ ಆಯ್ ಬರ್ಲಾರ ಮೊದ್ಲ ಕಲ್ತಿದ್ದೆ ನಾನು. ಇವಾಗ ಮತ್ತೆ ಹಾಡ್ಬೇಕು ಅಣ್ಣನ ಮುಂದೆ ಅಂತ ಹಾಡಿದ್ದೀನಿ. ಮೊದಲೇ ಈ ಜೋಗಮ್ಮ ಪರಿವರ್ತನೆ ಆಗಲಾರ್ದ ಮುಂಚೆಗಳಿಂದನೂ ಹಾಡುಗಳ ಬಗ್ಗೆ ತುಂಬ ಇದಕ್ಕಿಂತ ಬರುವುದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು? ಕುರಿ ಕಾಯ್ತಿದ್ದೀವಿ ರೀ. ಕುರಿ ಕಾಯ್ತಾ ಇದ್ದೀರಿ, ಮತ್ತೆ ಅದು ಬಿಟ್ಟರೆ ಕುರಿ ಕಾಯ್ತಿದ್ದೀವಿ, ಹೊಲ ಮನೆ ಕೆಲಸ ನಾಟಿ ಕೂಡ ಮಾಡ್ತಾ ಇದ್ದೀರಿ. ನಾವು ಕೂಡ ನಮ್ಮೂರವರಾಗಿರೋದ್ರಿಂದ ನಾವು ವೀಕ್ಷಣೆ ಮಾಡಿದ್ವಿ. ಈ ಪ್ರತಿಯೊಂದು ಗಾಡಿ ಮೇಲೆ ಬರಬೇಕಾದ್ರೆ ಅವ್ರ ಧ್ವನಿ ತುಂಬ ಎಲ್ಲರಿಗೂ ಇಂಪಾಗಿ ಕೇಳಿಸೋದು ಅಂತ ಒಂದು ಏನಪ್ಪ ಅಂತಂದರೆ ಟ್ಯಾಲೆಂಟ್ ಪ್ರತಿಭಾವಂತರು ಸಿಗೋದು ತುಂಬ ಕಡಿಮೆನೇ. ನಾವೆಲ್ಲರೂ ತುಂಬ ನೋಡ್ತಾ ಇದ್ದೀವಿ. ಸೋಮಣ್ಣವರಾಗಿರ್ಬೋದು, ಅಯ್ಯಪ್ಪ ಟಣ್ಕೊಂಡವ್ರು ಸುಮಾರು ವರ್ಷದಿಂದ ಅವರೇ ಆಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿರುವಂಥವ್ರು ನಮ್ಮ ಜೋಗಮ್ಮ ಅವರು ಕೂಡ ಒಂದೆರಡು ಸಾಲುಗಳು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೆ ನಾನು. ಯಾವುದಾದ್ರೂ ಒಂದೆರಡು ಸಾಲು ಮಾತ್ರ.
ಶರಣರ ಮುಂದ ನಿಂತ ಕರವ ಜೋಡಿಸಿ ಹೇಳ್ತೇನೆ ಕಥೆಯಂದ ಗುರೆಯರೆ ಎರ್ದೋ ಇರಲಿ ಆಶೀರ್ವಾದ ತಾಪ್ಯದಲ್ಲಿ ತೆದ್ದಾವೆ ಕರೆ ಅಂದ ಬೇಡುವೆ ನಿಮ್ಮ ಮುಂದ. ತಪ್ಪಿದಲ್ಲಿ ಓಕೆ, ನಮ್ಮ ಜೋಗಮ್ಮರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದೆ. ನೋಡಿ, ಅದು ಆ ಒಂದು ಕೌಶಲ್ಯ ನಾವೆಲ್ಲರೂ ತುಂಬ ಓದಿರ್ತೀವಿ, ಡಿಗ್ರಿ BEd MA ಎಲ್ಲ ಓದಿರ್ತೀವಿ. ಆದರೆ ಆ ಒಂದು ನೆನಪಿನ ಶಕ್ತಿ ಅನ್ನುವಂಥ ತುಂಬ ಕಷ್ಟ. ನಮಗೆ ಶಾಲೆಗಳಲ್ಲಿ ಒಂದೆರಡು ಲೈನ್ ಪಾಠ ಮಾಡಪ್ಪ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳಿಗೆ ಒಂದೆರಡು ಲೈನ್ ಗಂಟೆ ಪಾಠ ಮಾಡೋದು ಕಷ್ಟ ಆಗುತ್ತೆ. ಆದರೆ ನೀವು ಸುಮಾರು ಎಷ್ಟು ಹಾಡುಗಳು ಬರುತ್ತೆ ನಿಮಗೆ? ನನ್ನ ಊರಿ ಎಲ್ಲಮ್ಮರು ಅವರು ಅಂದ್ರೆ 2 ದಿನ ಬೇಕು. ಅಲ್ಲ, ಎಲ್ಲ ಹಾಡುಗಳು ಎಷ್ಟು ಇರ್ಬೋದು ಅಂದಾಜು? ಒಂದು 20 ಇದೆಯಾ ಅಥವಾ 30 ಇದೆಯಾ? ಒಂದು 55. 50 ಇದೆ. ನೋಡಿ, ಎಂಥ ಖುಷಿಯಾದ ವಿಚಾರ ಇದು. ನಮಗೆ ನಮ್ಗೆ ಯಾರಾದರೂ ಮನೇಲಿ ಅಜ್ಜಿ ಒಂದು 10 ಪದಾರ್ಥಗಳು ಕಿರಾಣಿ ಅಂಗಡಿ ಕಳಿಸಿದ್ರೆ ನಾವು ಮರ್ತು ಬಿಟ್ಟಿರ್ತೀವಿ ಅದರಲ್ಲಿ ಒಂದು. ಹೌದೋ ಇಲ್ಲೋ? ನೋಡಿ, ಈಗ ಒಂದು ಸಾಸಿವೆ ಜೀರಿಗೆ ಎಲೆ ಅದು ಇದು ಅಡಿಕೆ ಪಡಿಕೆ ಅಂತೇಳಿ ಒಂದು 10 ಐಟಮ್ ಹೇಳಿರ್ತಾರೆ. ನಾವೇನು ಮಾಡ್ತೀವಿ, ಮನೆಯಿಂದ ಅಲ್ಲಿ ಅಂಗಡಿಗೆ ಹೋಗ್ಬೇಕಾದ್ರೆ ಮರ್ತು ಬಿಟ್ಟಿರ್ತೀವಿ. ಅಂಥದ್ರಲ್ಲಿ ನಮ್ಮ ಜೋಗಮ್ಮ ಅಶ್ವಿನಿ ಅವರು ಸುಮಾರು 50ಕ್ಕೂ ಹೆಚ್ಚು ಹಾಡುಗಳನ್ನ ಆಡ್ತಾರೆ ಅಂದರೆ ಅದು ತುಂಬ ಖುಷಿಯಾದಂಥ ವಿಚಾರ ನಮಗೆ. ಅವರಿಗೆ ನಾವು ತುಂಬ ಶೇಕ್ ಹ್ಯಾಂಡ್ ಮಾಡ್ತಿದ್ವಿ. ನಮ್ಮ ಮಸೀದಿ ಎಲ್ಲ ಇಡೀ ನಮ್ಮ ಗಾಲ ಗ್ರಾಮದಲ್ಲಿರುವಂಥ ಎಲ್ಲ ಮಸೀದಿಯ ಎಲ್ಲ ದೇವರುಗಳು ನಿಮಗೆ ತುಂಬ ಆಶೀರ್ವಾದ ಮಾಡಲಿ, ನೀವು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ನಿಮಗೆ. ನಮ್ಮೂರಿನ ಹಿರಿಯರಾಗಿರುವಂಥ ಎಲ್ಲರೂ ಕೂಡ ಈ ಒಂದು ಈ ಕಟ್ಟೆ ಮೇಲೆ ಕುತ್ಕೊಂಡಿದ್ದಾರೆ. ಅವ್ರನ್ನ ವಿಚಾರಿಸ್ತಾ ಇದ್ದೀವಿ. ಅವರಿಗೆ ಸುಮಾರು ವಯಸ್ಸು ಒಂದು 50 ಇರ್ಬೋದು. ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ನಿಂಗಣ್ಣ ಗೌಡರು ಈಗ ವಿಚಾರಿಸ್ತಾ ಇದ್ವಿ, ಎಷ್ಟು ವರ್ಷಗಳಿಂದ ಈ ಮೊಹರಂ ಆಚರಣೆ ಮಾಡ್ತಾ ಇದ್ದಾರೆ? 30 ವರ್ಷ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಒಂದು ಅಪಾರವಾದ ಭಕ್ತಿ ಇದ್ರ ಮೇಲೆ ನಿಮಗೆ? ಆಡೋದು ಹಿಂಗೆ ಕೇಳ್ತಾ ಮಾತಾಡಿ. ಒಳ್ಳೇದಕ್ಕೂ ಉಲ್ಲಾಸಿಗೆ ಆಡಿ. ಇದು ನಿಮ್ಗೆ ಗೊತ್ತಾ ಮೊಹರಂ ಯಾಕೆ ಆಚರಣೆ ಮಾಡ್ತಾರೆ ಅಂತ ಏನಾದ್ರು ಗೊತ್ತಾ ಅದ್ರ ಬಗ್ಗೆ? ಇಲ್ಲ ಇಲ್ಲ. ಇದೇನು ಗೊತ್ತಾ, ಮುಖ್ಯವಾಗಿ ಈ ಒಂದು ಮೊಹರಂ ಅನ್ನೋಂಥದ್ದು ಮುಸ್ಲಿಮರ ಹಬ್ಬ, ಆದ್ರೂ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ವಿ. ಏನು ವಿಶೇಷ ಅಂತ ಹೇಳಿ ಮೊದಲಿಂದ ಮಾಡ್ಯಾರ ಅಂತ ಮಾಡಿ ಹೇಳ್ತಾ ಇದ್ದಾರೆ ಅವರು. ಮೊದಲಿಂದಲೂ ಕೂಡ ನಮ್ಮೆಲ್ಲ ತಂದೆ ತಾಯಿಯರು ಅಜ್ಜಂದಿರು ಕೂಡ ಮಾಡ್ಯಾರ, ಅವಳದ್ದು ಮಾಡಿ ಭಾವೈಕ್ಯತೆ ಸಂಕೇತವಾಗಿರುವಂಥ ಮೊಹರಂ ನಮ್ಮ ತಂದೆ ಅಜ್ಜಂದಿರೆಲ್ಲರೂ ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಕೂಡ ಆಚರಣೆ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನೋರ್ವ ಹಿರಿಯರಾಗಿರುವಂಥ ನಮ್ಮ ಮರಕೆ ಲಿಂಗಪ್ಪ ಅವ್ರನ್ನ ಮಾವನವ್ರನ್ನ ಮಾತಾಡ್ತಾ ಇದ್ವಿ. ನೀವೇನು ಹೇಳ್ತಿದ್ರ ಬಗ್ಗೆ? ಹಿರಿಯರು ಹಿಂದಲದ ಮಾಡ್ಕೊಂತ ಬಂದಾರ, ನಾವು ಹಂಗೆ ಮಾಡ್ಕೊಂತ ಹೋಗೋದು. ಸಂತೋಷ. ಅವ್ರು ಹೇಳ್ತಾ ಇದ್ದಾರೆ, ಲಿಂಗಪ್ಪ ಮರ್ಕಲ್ ಮಾವನವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ನಮ್ಮ ಅಜ್ಜ ನಮ್ಮ ತಾತ ನಮ್ಮ ಅಪ್ಪ ಅವರು ಕೂಡ ಈ ಒಂದು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಜೀವ ಇರುವವರೆಗೂ ಕೂಡ ನಾವು ಆಚರಣೆ ಭಾಗವಹಿಸಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೆ.
ಇನ್ನೋರ್ವ ಅವ್ರಿಗಿಂತಲೂ ವಯಸ್ಸಿನ ಹಿರಿಯರಾಗಿರುವಂತ ನಮ್ಮ ಹಿಂದಿಲ್ಲದ ಏನ್ ಮಾಡ್ಕೊಂತ ಬಂದ್ರೆ ಅವ್ರು ಆ ಪ್ರಕಾರ ನಾವು ಮಾಡ್ಕೊಂತ ಹೊಂಟಿವಿ. ಅವರು ಅವರ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಅವರು ನಮ್ಮೆಲ್ಲರೂ ಹಿರಿಯರು ಅಜ್ಜ ಅಜ್ಜಂದ್ರೆ ಹೇಗೆ ಆಚರಣೆ ಮಾಡ್ತಾ ಬಂದಿದ್ದಾರೆ, ನಾವು ಕೂಡ ಅದೇ ರೀತಿಯಲ್ಲಿ ಆಚರಣೆ ಮಾಡ್ತಾ ಅಂತ ಹೇಳ್ತಾರೆ. ಅವರಿಗೂ ದೇವರು ಆಯುಷ ಆರೋಗ್ಯ ನೀಡಲಿ ಅಂತ ಬಯಸ್ತಾ ಇದ್ದೀನಿ. ಸಾಕಾ? ಇನ್ನೋರ್ವ ಸರ್ಕ ಸರ್ ಅಪಾರವಾದ ಭಕ್ತಿ ಇದ್ರ ಮೇಲಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಕೇಳ್ತಾ ಇದ್ದೀನಿ ನಿಮಗೆ ಪ್ರಶ್ನೆ. ಯಾಕಂದರೆ ಇಲ್ಲಿ ತುಂಬ ವಿಶೇಷವಾಗಿರುತ್ತೆ. ಶೂರ್ ಒಳ್ಳೆಯ ಕಾರ್ಯಕ್ರಮ ಇರುತ್ತೆ, ಮನೋರಂಜನೆ ಆದಂಥ ಮೊಹರಂ ಅಂತಲೇ ಹೇಳ್ಬೋದು ಇದನ್ನು. ಹಾಗಾಗಿ ಇಲ್ಲೇ ನಾವು ಒಳ್ಳೆ ಶೇರು ಹಾಕೋದು ಅದು ಇದು ಕೆಲಸ ಮಾಡ್ತೀವಿ. ಯಾಕಂದರೆ ತುಂಬ ಭಕ್ತಿ ಇದೆ ಇದ್ರ ಮೇಲೆ. ಇಲ್ಲ, ಇನ್ನು ಈ ಯೂಟ್ಯೂಬ್ ನೋಡುವಂಥವ್ರು ಎಲ್ಲರೂ ಕೂಡ ಹಿಂದೂಗಳು ಯಾಕೆ ಮುಸ್ಲಿಮನ ಆಚರಣೆ, ಮುಸ್ಲಿಮ ಹಬ್ಬವಾಗಿರುವಂಥ ಮೊಹರಮಲ್ಲೇ ಭಾಗವಹಿಸ್ತಾರೆ ಅನ್ನುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಯಾಕಂದರೆ ಎಲ್ಲ ಜಾತಿ ಎಲ್ಲ ಜನಾಂಗ ಸೇರಿ ಮಾಡೋಂಥ ಹಬ್ಬ ಇದು ಮೊಹರಂ ಹಬ್ಬ. ಯಾಕಂದರೆ ಇದರಲ್ಲಿ ಜಾತಿ ಭೇದ ಭಾವ ಇಲ್ಲ ಈ ಹಬ್ಬಕ್ಕೆ. ಎಲ್ಲರೂ ಸೇರಿ ಮಾಡುವಂಥ ಹಬ್ಬ ಇದು. ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಈ ಮೊಹರಂ ಎನ್ನುವಂಥದ್ದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಎಲ್ಲರೂ ಸಾರ್ವ ಜನಾಂಗದ ಶಾಂತಿಯ ತೋಟ ಎನ್ನುವಂಥ ಕುವೆಂಪು ಅವರ ನಾಣ್ಣುಡಿಯಂತೆ ಎಲ್ಲರಿಗೂ ಸೀಮಿತವಾಗಿರುವಂತ ಹೇಳ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಈಗ ಗಣ ಚತುರ್ಥಿ ಆಗಿರ್ಬೋದು, ಅವರು ಎಲ್ಲರೂ ಬಂದ್ ಮಾಡ್ತಾರೆ, ನಾವೆಲ್ಲರೂ ಬಂದ್ ಮಾಡ್ತೀವಿ. ಇದು ಎಲ್ಲರೂ ಹಬ್ಬ, ಎಲ್ಲ ಜನಾಂಗ ಸೇರಿ ಮಾಡೋಂಥ ಹಬ್ಬ ಇದು. ಶಿವರೇ, ನಿಮಗೆ ಇದು ಮತ್ತೆ ಎಷ್ಟು ವರ್ಷಗಳಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ನೀವು ಕೂಡ? ನಾವು ಸುಮಾರು ಇಲ್ಲಿಂದ 10 ವರ್ಷ ಆಯಿತು. ನಿಮ್ಗೆ ಎಷ್ಟು ವಯಸ್ಸು ಈಗ? ನಮಗೆ 30-35 ಇದಾವೆ. 30-32 ಇರ್ಬೋದು, ಆಸುಪಾಸಿನಲ್ಲಿ ಇದ್ದೀರಾ. 32 ಸುಮಾರು ಎಷ್ಟು ವರ್ಷಗಳಿಂದ? 10 ವರ್ಷಗಳಿಂದ ಆಚರಣೆ ಮಾಡಿ ಬರ್ತಾ ಇದ್ದಾರೆ. ಏನು ಇದರಿಂದ ಏನು ಬೆನಿಫಿಟ್ಸ್ ಆಗಿದೆ ನಿಮಗೆ? ದೇವರಿಗೆ ನಡ್ಕೊಳ್ಳೋದ್ರಿಂದ ಏನು ನಮ್ಗೆ ಒಳ್ಳೆ ಕೆಲಸಗಳು ಆಗಿದ್ದಾವೆ. ಅಂದರೆ ನೀವು ಅನ್ಕೊಂಡಿರುವಂಥದ್ದೆಲ್ಲ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಕ್ಸಸ್ ಆಗಿದೆ. ಓಕೆ, ಬಿಡ್ರಿ. ಯಾಕಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಶಿವರೇ, ಅದು ಕೂಡ ಸಕ್ಸಸ್ ಆಗಿದೆ ಇಲ್ಲಿ. ಅಂಥ ವಿಶೇಷತೆ ಕೂಡ ಇದೆ ಇಲ್ಲಿ.
ಸ್ವಾಮಿಯವರು ಹೇಳ್ತಾ ಇದ್ದಾರೆ. ನಾವೀಗ ಗಲಗ್ ಶರೀಫ್ ಎನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಈ ರೊಡ್ಡಾಲಿ ಮಸೀದಿಯ ಭಕ್ತರಾಗಿರುವಂಥ ಸ್ವಾಮಿಯವರನ್ನು ಮಾತಾಡಿಸಿದ್ದೆ. ಅವ್ರು ಹೇಳಿದ್ದಾರೆ ಈ ಮೊಹರಂ ಎನ್ನುವಂಥದ್ದು ಸರ್ವ ಜನಾಂಗದ ಶಾಂತಿ ತೋಟ, ಎಲ್ಲರೂ ಭಾವೈಕ್ಯತೆಯಿಂದ ಇರುವಂಥದ್ದು ಅಂತೇಳಿ ಹೇಳಿರುವಂಥ ಸ್ವಾಮಿಯವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀವಿ ನಾವು. ನಮಸ್ಕಾರ. ಬನ್ನಿ ಮೊಹರಂ ಹಬ್ಬದ ವಿಶೇಷತೆಯನ್ನು ನಾವೀಗ ತಿಳಿಯೋಣ.
ಇಸ್ಲಾಮಿಕ್ನ ವರ್ಷದ ಮೊದಲ ದಿನದ ಸಾಂಕೇತಿಕ ಈ ಹಬ್ಬ ಭಾವೈಕ್ಯತೆ, ತ್ಯಾಗ ಮತ್ತು ಬಲಿದಾನಗಳ ಸಾಂಕೇತಿಕವಾಗಿ ಆಚರಣೆ ಮಾಡಲಾಗ್ತದೆ. ಮೊಹಮ್ಮದ್ ಪೈಗಂಬರವರ ಮೊಮ್ಮಗನಾಗಿರ್ತಕ್ಕಂಥ ಇಮಾಮ್ ಹುಸೇನ್ ಅವರ ವೀರ ಮರಣದ ಸಾಂಕೇತಿಕ ದಿನವನ್ನು, ಅಂದರೆ ನಾಳೆಯ ದಿನವನ್ನು ಅಶುರಾ ಎಂದು ಕರೆಯುತ್ತಾರೆ. ಅದನ್ನು ನಮ್ಮಲ್ಲಿ ದಫನ್ ಎಂದು ಆಚರಿಸಲಾಗುತ್ತದೆ. ಕರ್ನಾಟಕದ ಹಲವಾರು ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಒಟ್ಟಾಗಿ ಕೂಡಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬವಾಗಿದ್ದು ಕಾಣಿಸ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತಗಳ ಭೇದವಿಲ್ಲದೆ ಆಚರಣೆ ಮಾಡುವಂಥ ಒಂದು ವಿಶೇಷತೆಯನ್ನು ಕಾಣುವಂಥ ಈ ಒಂದು ಬಲಿದಾನ ಮತ್ತು ತ್ಯಾಗದ ಸಂಕೇತವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಎಂದು ಕರೆಯಲ್ಪಡುತ್ತದೆ.
ದೇಕ ಜಗಳ ಎಲ್ಲ ಆಡಕತ್ತಾರೆ. ಬೇಕು ಮಲಕೋ
ನಮ್ಮ ಗಲಕ್ ಬೈ ಶರೀಫ್ ಭಾಯ್ ಅವರು ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಹೋಗ್ತಾ ಇದ್ರೆ ಪ್ರತಿಯೊಂದು ದಿನಾಚರಣೆಗಳು ನಾವು ಆಚರಣೆ ಮಾಡ್ತಾ ಇರ್ತೀವಿ. ಈಗ ಮಣ್ಣೆತ್ತಿನ ಅಮಾವಾಸ್ಯೆ ಬರುತ್ತೆ, ಗಣೇಶ ಜಯಂತಿ ಬರುತ್ತೆ, ಮೊಹರಂ ಬರುತ್ತೆ. ಯಾಕೆ ಆಚರಣೆ ಮಾಡ್ತೀವಿ ಅಂತ ಮಾಹಿತಿ ಗೊತ್ತಿರಲ್ಲ ನಮಗೆ. ಯಾಕಂದ್ರೆ ಹಿರಿಯರ ಮೂಲಕ ನಾವು ತಿಳ್ಕೊಂಡು ಬರ್ಬೇಕಾಗಿದೆ. ಇವತ್ತು ಯಾಕೆ ಆಚರಣೆ ಮಾಡ್ತಿದ್ವಿ ಅಂದ್ರೆ ಇದು ಹಿನ್ನೆಲೆ. ನಾವು ಹಿಂದೂ ಮತ್ತು ಭಾರತೀಯರಂತಂದಾಗ ಹಿಂದೂ ಮುಸ್ಲಿಮರು ಭಾವೈಕ್ಯತೆ ಸಂಕೇತ, ಎಲ್ಲರೂ ಒಟ್ಟುಗೂಡಿ ತುಂಬಾ ಖುಷಿಯಿಂದ ಆಚರಣೆ ಮಾಡಬೇಕಾಗಿಂತ ಆಗಿರುವಂಥದ್ದು. ಹಾಗಾಗಿ ಅದೆಲ್ಲವನ್ನು ಕೂಡ ಇವತ್ತು ನಾವು ಹಾಗೆ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಈ ಒಂದು ಬಾಬಾಯವರ ಆ ರೀತಿಯಲ್ಲಿ ಇವರು ನೀವು ಹಿಂದೂ ಅಂತ ಅನ್ಕೊಳ್ಳಿ, ನನ್ನ ಮುಸ್ಲಿಂ ಅಂತ ಅನ್ಕೊಳ್ಳಿ, ನಾವೆಲ್ಲರೂ ಕೂಡ ಈ ಒಂದೆರಡು ಕೈಗಳು ಯಾವಾಗಲೂ ಈ ರೀತಿ ಜೋಡಿಸಿರ್ಬೇಕು. ಹಾಗಾಗಿ ದೇಶದ ಭದ್ರತೆಗೆ ಭಾವೈಕ್ಯತೆಯ ಮೂಲ ಆಧಾರ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಈ ಒಂದು